ಆ ಹಿನ್ನೆಲೆಯಲ್ಲಿ ತಂದೆಯವರ ಆರೋಗ್ಯ ಸುಧಾರಣೆ, ತಂದೆ ತಾಯಂದಿರ ಆರೋಗ್ಯ ಸುಧಾರಣೆ ಹಾಗೂ ನಮ್ಮ ಮುಂದಿನ ಒಂದು ಹೋರಾಟಕ್ಕೆ ಭಗವಂತನ ಅನುಗ್ರಹ ಬೇಕಲ್ಲ ನಮಗೆ. ಆ ದೃಷ್ಟಿಯಿಂದ ಇಲ್ಲಿ ಇವತ್ತು ಏನು ಪ್ರಾರಂಭ ಆಗಿದೆ ಒಂದು ಧಾರ್ಮಿಕ ಕಾರ್ಯ. ಹಲವಾರು ನಮ್ಮ ಅರ್ಚಕರ ಒಂದು ಮುಖಂಡತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ 9 ದಿನಗಳ ಕಾಲ ಇಲ್ಲಿ ಒಂದು ಪೂಜಾ ಪುರಸ್ಕಾರಗಳು ನಡೆಯುತ್ತೆ, ಧಾರ್ಮಿಕ ಕಾರ್ಯಕ್ರಮಗಳು. ಅದು ಲೋಕ ಕಲ್ಯಾಣ ಮತ್ತು ಜನತಾದಳದ ಒಂದು ಜನತೆಯ ಮುಂದೆ ಕೊಟ್ಟಿರ್ತಕ್ಕಂಥ ಪಂಚರತ್ನ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಪ್ರತಿ ಜನತೆಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಒಂದು ಭಗವಂತನ ಅನುಗ್ರಹ ಬೇಕಲ್ಲ. ಆ ದೃಷ್ಟಿಯಿಂದ ಈ ಒಂದು ಪೂಜೆ ನಡೀತಾ ಇದೆ. ಇದು 9 ದಿನಗಳ ಕಾಲ ಪೂಜೆ ನಡೀತದೆ. ಪುರೋಹಿತರುಗಳು ಒಂದು 250ರಿಂದ 300 ಜನ ಪುರೋಹಿತರುಗಳು ಸೇರಿದ್ದಾರೆ. ಅಲ್ಲಿ ಮಾತಾಡ್ತೀನಿ ಬೆಂಗಳೂರಿನಲ್ಲಿ. ಈ ಅಮಿತ್ ಶಾ ಬಂದವರಲ್ಲ, ಅಲ್ಲೇನೋ ಭಾಷಣ ಮಾಡ್ತಾರಲ್ಲ ಬೀದರ್ನಲ್ಲಿ, ಇದರ ಭಾಷಣ ಮಾಡಬೇಕಲ್ವಾ? ಇದೆಂಥದ್ದು ಎ ಟಿ ಎಮ್ ಅಂದಲ್ಲ, ನಿಜವಾದ ATM ಯಾರು ಅಂತ ಗೊತ್ತಾಗ್ತಾ ಇಲ್ವಾ? ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಬಿ ಜೆ ಪಿಯ ನಾಯಕರಿಗೆ ದೆಹಲಿಯಿಂದ ಬಂದಿಲ್ಲ ಭ್ರಷ್ಟಾಚಾರದ ಬಗ್ಗೆ, ATM ಬಗ್ಗೆ ಪದೇ ಪದೇ ಚರ್ಚೆ ಮಾಡಿದಂಥ ಗೃಹ ಮಂತ್ರಿಗಳಿಗೆ ಒಂದು ಕಿಂಚಿತ್ ನೈತಿಕತೆ ಏನಾದರೂ ಅವರಲ್ಲಿ ಇದ್ದಿದ್ರೆ, ಏನಾದರೂ ಇಂಥ ಒಂದು ಘಟನೆಗಳು ಪ್ರತಿನಿತ್ಯ ನಡೀತಿದೆ ರಾಜ್ಯದಲ್ಲಿ, ಇದರ ಬಗ್ಗೆ ಅವರಲ್ಲಿ ಏನಾದರೂ ಪ್ರಾಯಶ್ಚಿತ್ತ ಪಾಪ ಪ್ರಜ್ಞೆ ಕಾಡಿದರೆ ಇವತ್ತು ಕರ್ನಾಟಕಕ್ಕೆ ಬರೋಂಗಿಲ್ಲ. ಈ ರೀತಿಯ ಒಂದು ವಾತಾವರಣ ಇಟ್ಕೊಂಡು ಯಾವ ಮುಖ ಎತ್ಕೊಂಡು ಬಂದು ಭಾಷಣ ಮಾಡ್ತಾರೆ ಸಾರ್ವಜನಿಕವಾಗಿ. ನಾಡಿನ ಜನತೆಯ ದುಡ್ಡನ್ನು ಲೂಟಿ ಹೊಡೆದು ಇವರು ರಾಜ್ಯ ಅಭಿವೃದ್ಧಿ ಮಾಡ್ತಾರಂತೆ. JDSಗೆ ಮತ ಹಾಕ್ಬಿಟ್ರೆ ಏನು ರಾಜ್ಯಕ್ಕೆ ಅಭಿವೃದ್ಧಿ ಆಗಲ್ವಂತೆ. ಇವ್ರದ್ದು ಡಬಲ್ ಇಂಜಿನ್ ಅಂತೆ. ಡಬಲ್ ಇಂಜಿನ್ ಸರ್ಕಾರ ಕೊಟ್ಟೆ ಜನ ಈಗ ರಾಜ್ಯದಲ್ಲಿ ಲೂಟಿ ಆಗ್ತಿರೋದು ನೋಡ್ತಾ ಇರೋದು. ಸರ್, ಅದ್ರ ಜೊತೆಗೆ ಕಾಂಗ್ರೆಸ್ 20%, ಬಿಜೆಪಿ 40% ಅನ್ನು ಕೂಡ ಆರೋಪ ಮಾಡಿದ್ದೀರಾ. ಅದು ಇದೇ ಕಾಂಗ್ರೆಸ್ ಏನು ಅವ್ರಿಗಿಂತೇನು ಕಡಿಮೆ ಇಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳು ಮೊದಲಿಂದಲೂ ಹೈಕಮಾಂಡ್ನ ಸಂಸ್ಕೃತಿಯನ್ನು ಇಟ್ಕೊಂಡ್ಬಂದಿದ್ದಾರೆ. ಇಲ್ಲಿಯೇ ನಮ್ಮ ರಾಜ್ಯದ ಸಂಪದ್ಭರಿತವಾದಂಥ ಹುಲ್ಗಾವಲಿದೆಯಲ್ಲ, ಇದನ್ನು ಲೂಟಿ ಹೊಡೆದು ಹೈಕಮಾಂಡ್ಗೆ ತಲುಪಿಸ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಬಂದುಬಿಟ್ಟಿದೆ. ಇದರಲ್ಲಿ BJPಯವರು ಹೆಚ್ಚು, ಕಾಂಗ್ರೆಸ್ ಕಡಿಮೆ, ಕಾಂಗ್ರೆಸ್ ಹೆಚ್ಚು, BJP ಕಡಿಮೆ ಏನಿಲ್ಲ. ಇವರ ಇದು ಹಣೆ ಬರುವ ಅಷ್ಟೇ. ರೀಡು ಹೆಸರಿನಲ್ಲಿ ನಡೆಸಿದಂಥ ಅಕ್ರಮ ಇದೆಯಲ್ಲ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಭಾಳ ದೊಡ್ಡ ಕಥೆ ಹೇಳ್ತಾರೆ. ಏನು ನಾನು ಹರಿಶ್ಚಂದ್ರ ಅಂತೇಳಿ ಅಲ್ಲಿ ಏನು ನಡೀತಿದೆ ಅನ್ನೋದು ಜಗಜ್ಜಾಹಿರ ಅರ್ಕಾವತಿ ಬಡಾವಣೆದು. ಆದ್ದರಿಂದ ಇವ್ರು ಒಂದೇ ನಂಡಿದ್ದು 2 ಮುಖಗಳು ಭ್ರಷ್ಟಾಚಾರದ ವಿಷಯ ಬಂದಾಗ.